ನಮಸ್ತೆ. 22/4/2024 ಸೋಮವಾರ ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಇವತ್ತು ಚತುರ್ದಶಿ ಇದೆ. ಅಂದರೆ ಒಂದು ತಿಂಗಳಲ್ಲಿ ಕೊನೆಯ ದಿನ ಅಂತ ಹೇಳ್ಬೋದು. ಅಮಾವಾಸ್ಯೆ, ಹುಣ್ಣಿಮೆ ಇದರ ಕೊನೆಯ ದಿನವೂ ಅದನ್ನೇ. ಈ ರೀತಿ ನೋಡೋಕ್ಕೆ ಹೋದರೆ ಹುಣ್ಣಿಮೆಯ ಹಿಂದಿನ ದಿನವೇ ಚತುರ್ದಶಿ. ಇದು ಆದ ನಂತರ ಬರೋದು ಹುಣ್ಣಿಮೆ ಅಂದರೆ ಪೂರ್ಣಿಮಾ. ಚತುರ್ದಶಿ ಇವತ್ತು ರಾತ್ರಿ 3:25:53 ಮುಗಿತಿದೆ. ಅಲ್ಲಿಂದ ಹುಣ್ಣಿಮೆ ಪ್ರಾರಂಭ. ಇವತ್ತಿನ ನಕ್ಷತ್ರ ಹಸ್ತ ನಕ್ಷತ್ರ. ಬೆಳಗ್ಗೆಯಿಂದ ಸಂಜೆ 7:59:23 ಅಂದರೆ ಹೆಚ್ಚು ಕಮ್ಮಿ ರಾತ್ರಿವರೆಗೆ ಅಂತ ಇಟ್ಕೊಳ್ಳಿ. 20 ಅವರ್ಸ್ ಅಂದರೆ ರಾತ್ರಿ 8 ಗಂಟೆವರೆಗೂ. ಆದ್ದರಿಂದಾಗಿ ಇವತ್ತು ಹೆಚ್ಚು ಕಮ್ಮಿ ಆಗಲು ಪೂರ್ತಿ ಹಸ್ತ ನಕ್ಷತ್ರನೇ. ಆದರೆ ಯೋಗ ನೋಡಿದ್ರೆ ಕ್ಷಯ ಅಂತಂದರೆ ಕರಗೋಗೋದು ಅಂತ ಅರ್ಥ. ಹಂಗಾಗಿ ದಾನ ಕೊಡೋದು, ಏನಾದರೂ ಮಾಡುವಂಥದ್ದು, ಬಂಡವಾಳ ಹಾಕೋದಲ್ಲ, ಎಚ್ಚರ. ಅನುಕೂಲಕರವಾಗಿ ಇಲ್ಲ, ಆದ್ದರಿಂದ ಗಮನ ಕೊಡಲೇಬೇಕು. ಆನಂತರ ಅಂದರೆ ರಾತ್ರಿಯ ಮೇಲೆ, ರಾತ್ರಿ 8 ಗಂಟೆ ನಂತರ ಇನ್ನೂ ಅಶುಭವಾಗಿದೆ, ಸಂಪತ್ತಿನ ನಾಶ ಅಂತ. ಹಂಗಾಗಿ ಇವತ್ತಿನ ದಿನ ಪೂರ್ತಿ ಹಣಕಾಸು ವ್ಯವಹಾರ ಮಾಡಬೇಡಿ, ಮಾಡಿದ್ರೆ ತೊಂದರೆ ಬರುತ್ತದೆ. ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತು ಬೆಳಗ್ಗೆ 6:03 6:36 ಹಸ್ತ ನಕ್ಷತ್ರ, 2ನೇ ಪಾದ ಕನ್ಯಾ ರಾಶಿ. ಆನಂತರ ಮಧ್ಯಾಹ್ನ 1:18 ಹಸ್ತ ನಕ್ಷತ್ರ, 3ನೇ ಪಾದ ಕನ್ಯಾ ರಾಶಿ. ಆನಂತರ ರಾತ್ರಿ 8 ಗಂಟೆವರೆಗೂ ಹಸ್ತ ನಕ್ಷತ್ರ, 4ನೇ ಪಾದ. ಇಷ್ಟಕ್ಕೆ ಹಸ್ತ ನಕ್ಷತ್ರವೇ ಮುಗಿತದೆ. ಆಮೇಲೆ ಅಂತಂದರೆ ರಾತ್ರಿ 8 ಗಂಟೆ ನಂತರ ರಾತ್ರಿ 2:40 ಚಿತ್ತಾ ನಕ್ಷತ್ರ, 1ನೇ ಪಾದ ಕನ್ಯಾ ರಾಶಿ. ಆನಂತರ ಚಿತ್ತಾ ನಕ್ಷತ್ರದ 2ನೇ ಪಾದ ಕನ್ಯಾ ರಾಶಿ ಇದೆ. ಹಂಗಾಗಿ ನಾಳೆನೂ ಇದೇ ನಕ್ಷತ್ರವಿದೆ. ಅಂದರೆ ನಾಳೆ ದಿನಕ್ಕೆ ಅಂದರೆ 23ನೇ ತಾರೀಕಿಗೆ ಹುಣ್ಣಿಮೆ ದಿನ ಪೂರ್ತಿ ಇರ್ತದೆ. ಚಿತ್ತಾ ನಕ್ಷತ್ರ ರಾತ್ರಿ 10:32 ಹಂಗಾಗಿ ನಾಳೆ ದಿನ ಈ ರೀತಿ ಇದೆ. ಮತ್ತೆ ಇವತ್ತಿನ ವಿಷಯಕ್ಕೆ ಬರೋಣ. ನಕ್ಷತ್ರ ಪಾದಗಳನ್ನ ನೋಡಿದ್ವಿ. ಇದರಲ್ಲಿ 100% ಕೆಟ್ಟೋದು, 100% ಒಳ್ಳೆಯದನ್ನು ವಿಷಯಕ್ಕೆ ಬಂದುಬಿಡೋಣ. ಬೆಳಗ್ಗೆ 6:03 7:35 ಪರವಾಗಿಲ್ಲ. ನಾವು ಪದೇ ಪದೇ ಹೇಳ್ತೀವಿ, ಕೆಟ್ಟೋ ದಿನ ಅಂತಂದರೆ ಚೆನ್ನಾಗಿಲ್ಲ, ಕ್ಷಯ. ಇವತ್ತು ದಿನ ಪೂರ್ತಿ ಸಂಪತ್ತಿನ ನಾಶವೂ ಇದೆ. ಆದರೂ ಇದೆಲ್ಲ ನಾವು ಕೊಡುವ ಒಳ್ಳೆಯ ಟೈಮ್ ಅನ್ನೋದು ಎಮರ್ಜೆನ್ಸಿಗೆ ಮಾತ್ರನೇ. ಆದರೆ ಇದರಲ್ಲಿ ಕೊಡುವ ಕೆಟ್ಟ ಟೈಮ್ ಅಂದರೆ ಇನ್ನೂ ಡಬಲ್ ಆಗಿ ಕೆಟ್ಟೋದಾಗಿರ್ತದೆ. ಅದರಿಂದಾಗಿ ಎಮರ್ಜೆನ್ಸಿಗೆ ಮಾತ್ರನೇ ಫಸ್ಟ್ ಒಳ್ಳೆಯ ಟೈಮು ಅಂತ ಒಂದು 100% ಅಂತ ಕೊಡ್ತೀವಿ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮುಂದುವರಿಸೋದೋ ಬೇಡವೋ ಅಂತ ತೀರ್ಮಾನ ಮಾಡ್ಕೋಬೋದು. 9:13 10:42 ಶುಭವಾಗಿದೆ. 12:20 12:41 ಶುಭವಾಗಿದೆ. ಮಧ್ಯಾಹ್ನ 1:35 ಸಂಜೆ 7:58 ಶುಭವಾಗಿದೆ. ರಾತ್ರಿ 1:46 ಬೆಳಗಿನ ಜಾವ 4:48 ಅಂದರೆ ಹೆಚ್ಚು ಕಮ್ಮಿ 5 ಗಂಟೆ ಬೆಳಗಿನ ಜಾವದವರೆಗೂ ಶುಭವಾಗಿದೆ. ಆದರೆ ಎಲ್ಲ ಕಾರ್ಯಗಳನ್ನು ಮಾಡಿ ಅಂತಂತ ಇಲ್ಲ, ಎಮರ್ಜೆನ್ಸಿಗೆ ಮಾತ್ರನೇ. ಅದೇ ಥರ ಇವತ್ತು ಕುಂಭರಾಶಿಯವರಿಗೆ ಚಂದ್ರಾಷ್ಟಮ ಇದೆ ಬೆಳಗ್ಗೆ 6:03 ಹಂಗಾಗಿ ನಿಮಗೆ ಡಬಲ್ ಎಫೆಕ್ಟ್ ಬರುತ್ತದೆ. ಬೆಳಗ್ಗೆ 7:37 9:11 ರಾಹು ಕಾಲ. ಬೆಳಗ್ಗೆ 10:44 12:18 ಯಮಕಂಠ ಕಾಲ. 12:43 ಮಧ್ಯಾಹ್ನ 1:33 ದುರ್ಮುಹೂರ್ತ. ರಾತ್ರಿ 12:18 ರಾತ್ರಿ 1:44 ವಿಷಕಾಲ. ಬೆಳಗಿನ ಜಾವ 4:50 ಮೇಲೆ ಸೂರ್ಯ ಉದಯ ಆಗುವವರೆಗೂ 6:37 ಅಶುಭ ಸಮಯ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ನಿಮ್ಮ ಕಾರ್ಯಗಳನ್ನು ಮಾಡಿ. ಯಾಕಂದರೆ ಈ ಸಮಯಗಳಲ್ಲಿ ಅವಾಯ್ಡ್ ಮಾಡೋದೇ ಉತ್ತಮ. ಇವತ್ತಿನ ದಿನದಲ್ಲಿ ಯಾರಿಗೂ ಶುಭ ಫಲವಿಲ್ಲ. ಆದರೆ ಏನರ್ಥ ಅಂತಂದರೆ ತಾರಾ ಮತ್ತು ಚಂದ್ರಬಲವಿಲ್ಲ ಅಂತ ಅರ್ಥ. ಅದರಿಂದಾಗಿ ಖಂಡಿತವಾಗಿಯೂ ಇವತ್ತು ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳು ಬೇಡ. ನಾಳೆ ಅಂತ ತಗೊಂಡ್ರೆ ನಾಳೆ ಹುಣ್ಣಿಮೆ ಬೇರೆ. ಅದರಿಂದಾಗಿ ಇನ್ನೊಂದು 2 ದಿನ ಇದೆ ಒಳ್ಳೆಯ ಕಾರ್ಯಗಳಿಗೆ. 21ನೇ ತಾರೀಕು ಚೆನ್ನಾಗಿದೆ ಅಂತ ಮೊನ್ನೆನೇ ಹೇಳಿದ್ವಿ. ಅದರಂತೆ ನನ್ನೇನೇ ಲಾಸ್ಟ್.
ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಯಾರಿಗೂ ಇವತ್ತು ಶುಭಫಲ ಇಲ್ಲ. ಶುಭವಾಗಿರಬೇಕು ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಜನರಲ್ ಆಗಿ ಎಲ್ಲ ಚೆನ್ನಾಗಿರಬೇಕು, ಅದು ಇಲ್ಲ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇವತ್ತು ಇಷ್ಟೇ. ನಾಳೆ ನೋಡಿ ಬೇರೆ ಬೇರೆ ಕಾರ್ಯಗಳನ್ನ ಮಾಡೋಣ. ಅಂದರೆ ನಾಳೆ ಇಲ್ಲ, ನಾಡಿದ್ದಕ್ಕೆ ಹೆಂಗಿರುತ್ತೆ ಅಂತ ಆಮೇಲೆ ನೋಡ್ಕೊಳ್ಳೋಣ. ಶುಭಂ.